ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ತ್ಯಾಗದ ಕಾಣಿಕೆ. ಅದಕ್ಕೆ ಆಧಾರವಾಗಿ 2 ಕೊರಿಂಥ 9ನೇ ಅಧ್ಯಾಯ 7ನೇ ವಚನ, ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ನೋಡ್ರಿ, ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಸಂತೋಷವಾಗಿ ಕೊಡುವವರ ಮೇಲೆ ದೇವರಿಗೆ ಪ್ರೀತಿ ಇದೆಯಂತೆ. ಕಾಡಿನಲ್ಲಿ ವಾಸಿಸುವ ದೇವರನ್ನ ಅರಿಯದ ಜನರಿಗೆ ಕ್ರಿಸ್ತನ ಸುವಾರ್ತೆಯನ್ನು ಸಾರಲು ಸಹಾಯ ಮಾಡುವವರು ತಮ್ಮ ಕಾಣಿಕೆಗಳನ್ನು ನೀಡಬಹುದು ಎಂಬುದಾಗಿ ಒಂದು ಆಲಯದಲ್ಲಿ ಪ್ರಕಟಣೆ ಹೊರಡಿಸಲಾಯಿತು. ಸಭೆಯ ಜನರೆಲ್ಲರೂ ಮೌನವಾಗಿದ್ದರು. ಒಬ್ಬರು ಕೂಡ ಅದಕ್ಕೆ ಮುಂದೆ ಬರಲಿಕ್ಕೆ ಯಾರೂ ಇರಲಿಲ್ಲ. ಆಲಯದ ಒಂದು ಮೂಲೆಯಲ್ಲಿದ್ದಂಥ ಒಬ್ಬ ಚಿಕ್ಕ ಹುಡುಗಿ ಮುಂದೆ ಬಂದು ತಾನು ನಡೆಯಲು ಇಟ್ಟುಕೊಂಡಿದ್ದಂಥ 2 ಉರುಗೋಲನ್ನು ಆ ಕಾಣಿಕೆಯ ತಟ್ಟೆಯಲ್ಲಿ ಇಟ್ಟಳು. ಇದನ್ನು ದೇವರ ಸೇವೆಗಾಗಿ ಉಪಯೋಗಿಸಿರೆಂಬುದಾಗಿ ತ್ಯಾಗದಿಂದ ಸ್ತೋತ್ರ ಕೊಟ್ಟಳು. ಅದನ್ನು ನೋಡಿದಾಗ ಜನರಿಗೆಲ್ಲ, ಅಯ್ಯೋ ಇವಳೇ ತನಗಿರುವಂಥದ್ದನ್ನು ಕೊಡುವಾಗ ನಾವು ಹೇಗೆ ಮುಂದೆ ಬರಬಾರದೆಂಬುದಾಗಿ ಅನೇಕ ಜನರು ಅದನ್ನು ನೋಡಿ ಮುಂದೆ ಬಂದರು. ಇದರೊಂದಿಗೆ ಆ ಹಣದ ಮೂಲಕವಾಗಿ ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್ ಮತ್ತು ಇಟಲಿ, ಸ್ಪೇನ್ ಇನ್ನೂ ಅನೇಕ ದೇಶಗಳಿಗೆ ಸುವಾರ್ತೆಯನ್ನು ಕೊಂಡೊಯ್ಯಲಿಕ್ಕೆ ಆ ಹಣವು ಸಹಾಯ ಮಾಡಿತು. ನೋಡ್ರಿ, ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಕೂಡ ಬಡ ವಿಧವೆ ಎಲ್ಲರೂ ತಮಗೆ ಇಟ್ಕೊಂಡು ಇದ್ದದ್ರಲ್ಲಿ ಸ್ವಲ್ಪ ಹಾಕ್ತಾ ಇದ್ರು. ಆದರೆ ಬಡ ವಿಧವೆ ಅವಳ ಬಳಿ ಇದ್ದಿದ್ದೇ 2 ನಾಣ್ಯ. ಆ ನಾಣ್ಯಗಳನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಿದಾಗ ಯೇಸು ಸ್ವಾಮಿ ಹೇಳಿದ್ರು, ಇವಳೇ ಹೆಚ್ಚು ದೇವರ ರಾಜ್ಯಕ್ಕೆ ಕೊಟ್ಟವಳು. ಎಲ್ಲರೂ ಇಟ್ಟುಕೊಂಡು ಕೊಟ್ಟವರು, ಆದರೆ ಇವಳು ಇದ್ದದ್ದು ಕೊಟ್ಟಿದ್ದಾಳೆ ಎಂಬುದಾಗಿ ದೇವರು ಹೇಳಿದರು. ಪ್ರೀತಿಯುಳ್ಳ ದೇವಜನರೇ, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ ಹೇಳ್ತದೆ, ಕೊಡಿರಿ ಆಗ ನಿಮಗೆ ಕೊಡಲ್ಪಡುವುದು. ನೋಡ್ರಿ, ನಾವು ಸುವಾರ್ತೆ ಸಾರುವ ಸೇವೆಗೆ ಕೊಡುವಂಥ ಕಾಣಿಕೆಯಲ್ಲಿ ಸುವಾರ್ತೆಯು ವೇಗವಾಗಿ ಹರಡುತ್ತಾ ಇದೆ. ಕೆಟ್ಟ ಗುಣವುಳ್ಳವರು, ಪಾಪದ ಸ್ವಭಾವವುಳ್ಳವರು ಸುವಾರ್ತೆಯನ್ನು ಕೇಳಿ ಅನೇಕ ಜನರು ರಕ್ಷಣೆ ಹೊಂದುತ್ತಾ ಇದ್ದಾರೆ. ಒಬ್ಬ ಪಾಪಿಯು ರಕ್ಷಣೆ ಹೊಂದುವಾಗ, ಮಾನಸಾಂತರ ಹೊಂದುವುದರಿಂದ ಪರಲೋಕದಲ್ಲಿ ಒಂದು ದೊಡ್ಡ ಸಂತೋಷ ಉಂಟಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಾದರೆ ಆ ಸಂತೋಷದಲ್ಲಿ ನೀವು ಸಹ ಪಾಲುದಾರರಾಗಬೇಕು. ಒಂದು ತಂಬಿಗೆ ನೀರು ಕೊಟ್ಟರು ಅದರ ಪ್ರತಿಫಲ ತಪ್ಪುವುದಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ನಾವು ತ್ಯಾಗವಾಗಿ ದೇವರ ಸೇವೆಗೆ ನಾವು ಕೊಡೋಣ. ಏನೋ ಕೊಡಬೇಕು ಬಿಡಬೇಕು ಅಂತ ಹಾಗಲ್ಲ. ದೇವರೇ, ನಾನು ನಿಮ್ಮನ್ನು ನೋಡಿ, ನಿಮ್ಮ ಸೇವೆಯನ್ನು ನೋಡಿ ಕೊಡುತ್ತೇನೆ ಎಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. ಈ ವಿಡಿಯೋನ ವೀಕ್ಷಿಸ್ತಿರುವಾಗಲೇ ನಿಮ್ಮ ವರಮಾನದಲ್ಲಿ ಒಂದು ಭಾಗವನ್ನು ದೇವರ ಸುವಾರ್ತೆಗಾಗಿ, ದೇವರ ಸೇವೆಗಾಗಿ ಪ್ರತ್ಯೇಕಪಡಿಸ್ರಿ. ಆ ಪ್ರತ್ಯೇಕಿಸಲ್ಪಟ್ಟಂಥ ಹಣವನ್ನು ದೇವರ ಸುವಾರ್ತೆಗಾಗಿ ಕೊಡ್ರೆ ನಿಶ್ಚಯವಾಗಿ ನಿಮ್ಮ ಮೂಲಕ, ನೀವು ಕೊಡುವ ಹಣದ ಸಹಾಯದ ಮೂಲಕ ಅನೇಕ ಆತ್ಮಗಳಿಗೆ ಸುವಾರ್ತೆ ಸಾರಲು ಅದು ಸಾಧ್ಯವಾಗುತ್ತದೆ. ಕೊಡುವ ವಿಷಯದಲ್ಲಿ ನಮ್ಮ ಮನಸ್ಥಿತಿ, ನಾನು ದೇವರಿಗೆ ಕೊಡ್ತಾ ಇದ್ದೇನೆ, ದೇವರ ರಾಜ್ಯಕ್ಕೆ ಕೊಡ್ತಾ ಇದ್ದೇನೆ, ಇದರ ಮೂಲಕ ಆತ್ಮಗಳು ರಕ್ಷಿಸಲ್ಪಡಬೇಕೆಂಬಂಥ ಮನೋಭಾವದಿಂದ ಕೊಡ್ರೆ ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತವನ್ನು ಬ್ಲೆಸ್ ಮಾಡ್ತಾರೆ. ಇವತ್ತೇ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ಸ್ವಾಮಿ, ನನ್ನ ವರಮಾನದಲ್ಲಿ, ನನ್ನ ಆಶೀರ್ವಾದದಲ್ಲಿ ಒಂದು ಭಾಗ ನಿಮ್ಮ ಸೇವೆಗಾಗಿ ಬಿತ್ತುತ್ತೇನೆ ಎಂಬುದಾಗಿ. ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ಳೋರು ಕಣ್ಗಳನ್ನು ಮುಚ್ಚಿ ಸ್ತೋತ್ರ ನಾವು ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ ದೇವರೇ, ಈ ಲೋಕದಲ್ಲಿ ನೀವು ತ್ಯಾಗಪೂರ್ವಕವಾಗಿ ನಿಮ್ಮನ್ನೇ ನಮಗಾಗಿ ಕೊಟ್ಟರೆ ನಾವು ಸಹ, ನೀವು ನಮ್ಮನ್ನು ಎಷ್ಟೋ ವಿಧದಲ್ಲಿ ಬ್ಲೆಸ್ ಮಾಡಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ನೀವು ಆಶೀರ್ವಾದ ಮಾಡಿದ್ರಲ್ಲಿ ನಾವು ಸಹ ನಿಮ್ಮ ಸೇವೆಗಾಗಿ ಬಿತ್ತುವಂತೆ, ಕೊಡುವಂಥ ಮನಸ್ಸನ್ನು ನಮಗೆ ಅನುಗ್ರಹಿಸರಿ ಕರ್ತನೆ. ಈ ದಿನ ದೇವರ ಸೇವೆಗಾಗಿ, ದೇವರ ಸುವಾರ್ತೆಗಾಗಿ ನಾನು ಕೊಡುತ್ತೇನೆ, ಒಂದು ಭಾಗವನ್ನು ಪ್ರತ್ಯೇಕವಾಗಿ ತೆಗೆದಿಡುತ್ತೇನೆ ಎಂಬುದಾಗಿ ಹೇಳುವ ನಿನ್ನ ಮುದ್ದು ಮಕ್ಕಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ಅವರ ಕೈ ಪ್ರಯಾಸಗಳು, ಕುಟುಂಬಗಳು, ಕೆಲಸಗಳು, ಬಿಸ್ನೆಸ್ಗಳು ಯೇಸುವಿನ ನಾಮದಲ್ಲಿ ಬ್ಲೆಸ್ ಮಾಡ್ತೇನಪ್ಪ. ಆಶೀರ್ವಾದದಿಂದ ನಿನ್ನ ಜನರನ್ನು ತುಂಬಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ದೇವರ ಸೇವೆಗಾಗಿ ಕೊಡೋಣ. ಒಂದು ಸ್ತೋತ್ರ. ಆ ದೇವರ ಸೇವೆಗಾಗಿ ನಾವು ನಮ್ಮ ಅತ್ಯಮೂಲ್ಯವಾದ ಕಾಣಿಕೆಯನ್ನು ಕೊಟ್ಟು ದೇವರ ರಾಜ್ಯವನ್ನು ಕಟ್ಟೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು.